ಸರ್ ಇಲ್ಲ ಸರ್, ನನಗೆ ಯಾವುದಕ್ಕೆ ಗ್ಯಾರಂಟಿ ಇರಲಿಲ್ಲ. ಅದೇ ಅಳ್ತಾ ಇದ್ರು, ಏನು ಮಾಡೋದು, ಫ್ಲೈಟ್ ಬಂದಿದೆ ಅಲ್ಲ, ಊಟ ತಿಂಡಿಗೇನು ಟೆನ್ಷನ್ ಇರಲಿಲ್ಲ. ಎಲ್ಲ ಅಲ್ಲಿ ಎಲ್ಲ ಓಪನ್ ಇದೆ, ಮಾತಾಡೋಕೆ ಆಗಿಲ್ಲ. ಫ್ಯಾಮಿಲಿ ಇಲ್ಲಿ ಇದಕ್ಕೆ ಕನೆಕ್ಷನೇ ಕಟ್ಟಾಯಿತು, ಹಂಗಿತ್ತು. ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಭೀತಿ ಶುರುವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯರು ಆತಂಕಗೊಂಡಿದ್ದಾರೆ. ನಮ್ಮ ಮಕ್ಕಳು ಅಲ್ಲಿದ್ದಾರೆ, ಓದ್ತಿದ್ದಾರೆ ಅಂತ. ಇವತ್ತು ಸೇಫ್ ಆಗಿ ಬರ್ತಿದ್ದಾರೆ. ನಮ್ಮ ಪೋಷಕರ ಜೊತೆ ಇದ್ದಾರೆ, ಚಿಕ್ಕಬಳ್ಳಾಪುರ ಮೂಲದವರು. ಸರ್, ನಿಮ್ಮ ಮಗ ಎಷ್ಟ್ ದಿನ ಆಯ್ತು ಸರ್? ಎಷ್ಟ್ ದಿನ ಆಯ್ತು? 14 ದಿವಸ ಆಯ್ತು ಹೋಗಿ. ದೇವಸ್ಥಾನಕ್ಕೆ ಹೋಗಿರೋದು. ನಮ್ ದೇವಸ್ಥಾನ ದೊಡ್ಡ ದೇವಸ್ಥಾನ ಐತೆ ಮಸೀದ್ನಾಗೆ, ಇಮಾಮ್ ರಜಾದು ಅಂತ, ಅಲ್ಲಿ ಹೋಗಿರೋ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವ್ದೇ ಪರಿಸ್ಥಿತಿ ಇರಲಿಲ್ಲ, ನಾರ್ಮಲ್ ಆಗಿತ್ತು ಸರ್. ಹೋಗಾದ್ಮೇಲೆ ಈ ತರ ಎಷ್ಟು ಭಯ ಆಗ್ತಿತ್ತು ಸರ್ ಇಲ್ಲಿ ನಿಮ್ಗೆ? ಭಯ ಅಲ್ಲಿ ಬರಿಂದ ಏನ್ ಆಗ್ತಿತ್ತು ಏನಂಬೋದು ಅಂದ್ರೆ ಭಯನೇ ಬಂದ. ಸಂತೋಷದಿಂದ ಬಂದ್ಬಿಟ್ಟವ್ರೆ. ಅಲ್ಲಿದ್ ಗೌರ್ಮೆಂಟ್ ನಮ್ ಗೌರ್ಮೆಂಟ್ ಎಲ್ಲ ಸೇರಿಸಿ ಕಳ್ಸವ್ರೆ. ಅವ್ರು ತುಂಬಾ ಸಂತೋಷ ಅವ್ರ. ಯುದ್ಧ ನಡೀತಿರ್ಬೇಕಾದ್ರೆ ದಾಳಿಗಳಾಗ್ತಿತ್ತು, ಸೈರನ್ ಸೌಂಡ್ ಕೇಳಿಸ್ತಿತ್ತು. ಅವಾಗ ಫೋನಲ್ಲಿ ಮಾತಾಡ್ತಿದ್ರ? ಏನ್ ಹೇಳ್ತಿದ್ರು ನಿಮ್ ಮಗ ನಿಮ್ ಜೊತೆ? ನಮ್ಗೆ ಏನ್ ಮಾತಾಡ್ಲಿಲ್ಲ ಅವ್ರು. ಏನಿಲ್ಲ ಕಾಂಟ್ರಾಡೇ ಇಲ್ಲ. ಅಲ್ಲಿ ಹೋದ್ಮೇಲೆ ಫೋನ್ ಹೊರಟೋದ್ 2 ದಿವಸ ಮುಂಚೆ ನಾವು ಹೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅವತ್ತು ರಾತ್ರಿನಿಂದ ಈ ಗಲಾಟೆ ಶುರು ಆಗಿದೆ. ಮಗ ಸೇಫ್ ಆಗಿ ಬರ್ತಾನೆ ಅಂತ ಒಂದು ನಂಬಿಕೆ ಇತ್ತ ಸರ್? ಯಾಕಂದ್ರೆ ಅಲ್ಲಿ ಅಷ್ಟೊಂದು ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ನಮ್ಗೆ ತುಂಬಾ ನಂಬಿಕೆನೇ ಇತ್ತು ದೇವ್ರ ಮೇಲೆ. ಎಷ್ಟ್ ಜನ ಹೋಗ್ಲಿ ಸಂತೋಷವಾಗಿ ಬರ್ತೈತೆ ಅಂತ ನಮ್ಗೆ ನಿಗಾ ಇತ್ತು. ಹಂಗ ಅದೇ ತರ ಬರ್ತಾ ಇದ್ದಾರೆ. ಭಯ ಇಲ್ಲ. ಸರ್, ನಿಮ್ಮ ಅಣ್ಣ ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ಪೂಜೆ ಮಾಡೋದಕ್ಕೆ. ಅಲ್ಲಿ ಹೋಗ್ತಿದ್ದಾಗೆ ಈ ತರ ಅಲ್ಲಿ ಅನಧಿಕೃತ ವಾರ್ ಡಿಕ್ಲೇರ್ ಆಗೋಗುತ್ತೆ. ಎಷ್ಟು ಆತಂಕ ಆಗುತ್ತೆ ಸರ್? ಇಲ್ಲಿ ಮಕ್ಳು ಇರ್ತಾರೆ, ವೈಫ್ ಇರ್ತಾರೆ. ಸರ್, ಮೊದಲನೇದು ನಮ್ಮ ಅಣ್ಣವ್ರು ಎಲ್ಲರೂ ಹೊರಡಿ ಇಲ್ಲಿಂದ 18 ದಿವಸ ಆಗಿದೆ. ಇಷ್ಟು ದಿವಸ ಅವರು ಮಶ್ಯದಲ್ಲಿ ದೊಡ್ಡ ದೇವಸ್ಥಾನ ಇದೆ, ಇಮಾಮ್ ರಜಾ ದೇವಸ್ಥಾನ, ಅಲ್ಲಿ ದರ್ಶನ ಮಾಡ್ಕೊಂಡ್ರು. ತಿರ್ಗಾ ಇವ್ರು ಹುಮ್ ಸಿಟಿಗೆ ಬಂದ್ರು. ಹುಮ್ ಸಿಟಿಯಲ್ಲಿ ಒಂದು ದೇವಸ್ಥಾನ ಇದೆ, ಮಾಸೂಮೈ ಹುಮ್ ಅಂದ್ಬಿಟ್ಟು, ಅಲ್ಲೂ ದರ್ಶನ ಮಾಡ್ಕೊಂಡು ಆರಾಮಾಗಿ ಇದ್ರು. ಆಟೋಮೆಟಿಕಲ್ಲಿ ಒಂದ್ ದಿವಸ ಫೋನ್ ಮಾಡಿದ್ರು, ಇವ್ರು ಮಲಗಿದ್ರು. ಇವ್ರಿಗೂ ಗೊತ್ತಿರ್ಲಿಲ್ಲ ಈ ತರ ಯುದ್ಧ ಸ್ಟಾರ್ಟ್ ಆಗಿರೋದು. ನೈಟ್ ಅಲ್ಲಿ ನಮ್ಮ ಇಂಡಿಯನ್ ಟೈಮಿಂಗ್ ಬಂದ್ಬಿಟ್ಟು 3-3:30 ಗಂಟೆ ಇತ್ತು. ಇವ್ರಿಗೆ ಗೊತ್ತಿರ್ಲಿಲ್ಲ, ಇವ್ರು ಮಲಗಿದ್ರು. ನಾವು ಬೆಳಿಗ್ಗೆ ನ್ಯೂಸ್ ಅಲ್ಲಿ ನೋಡ್ಕೊಂಡ್ವಿ ಈ ತರ ಯುದ್ಧ ಸ್ಟಾರ್ಟ್ ಆಗಿದೆ ಅನ್ಬಿಟ್ಟು. ನಮ್ಗೆ ಭಯ ಆಯ್ತು. ನಮ್ಮ ಅಣ್ಣವ್ರ ಫ್ಯಾಮಿಲಿ ಎಲ್ಲ ಅಲ್ಲಿ ಇರಾನ್ದಾಗಿದ್ದಾರಲ್ಲ, ಇಲ್ಲಿ ಬಾಂಬ್ ಬಿದ್ದಿದೆ, ಮಿಸೈಲ್ ಬಿದ್ದಿದೆ ಅನ್ಬಿಟ್ಟು ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ. ನಮ್ಮ ಅಣ್ಣನ ಗತಿ ಏನಾಗಿದೆ ಅಂತ ನಮ್ಗೆ ಭಯ ಆಯ್ತು. ಅವನ ಫೋನ್ ಮಾಡಿದ್ದಕ್ಕೆ ಫಸ್ಟ್ ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಒಂದ್ ಅರ್ಧ ಗಂಟೆ ಆದ್ಮೇಲೆ ನಾವು ಪದೇ ಫೋನ್ ಮಾಡಿದ್ದಕ್ಕೆ ರಿಸೀವ್ ಮಾಡಿದ್ರು. ಏನಾಗಿದ್ಯಪ್ಪ, ಏನ್ ಇಷ್ಟು ಫೋನ್ ಮಾಡಿದ್ಯಾ ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಿರ್ಲಿಲ್ಲ. ತಿರ್ಗಾ ಅವ್ರಿಗೂ ಗೊತ್ತಿರ್ಲಿಲ್ಲ. 3 ದಿವಸ ಮುಂಚೆ ಎಲ್ಲ ಫೋನ್ ಮಾಡಿ ಅವರು ಭಯ ಬಿದ್ದಿದ್ರು. ನಮ್ಗೆಲ್ಲ ಭಯ ಆಯ್ತು. ಅವರು ನಮ್ಮ ಅಪ್ಪವ್ರಿಗೆ ಜಾಸ್ತಿ ಫೋನ್ ಮಾಡ್ತಿರ್ಲಿಲ್ಲ, ನನ್ಗೆ ಫೋನ್ ಮಾಡ್ತಿದ್ದು. ಏಕಾಏಕಿ ಫೋನ್ ಮಾಡಿ ಇಲ್ಲಿಂದ ಪರಿಸ್ಥಿತಿ ಅಪ್ಪವ್ರಿಗೆ ಹೇಳಿದ್ರೆ ಅವ್ರು ಭಯ ಬೀಳ್ತಾರೆ, ಅವ್ರು ಹೆದರ್ಕೊಂತಾರೆ ಅನ್ಬಿಟ್ಟು ನಮ್ಮ ಅಪ್ಪವ್ರಿಗೆ ಜಾಸ್ತಿ ಫೋನ್ ಮಾಡ್ತಿರ್ಲಿಲ್ಲ. ನನಗ್ ಫೋನ್ ಮಾಡಿ ಅಲ್ಲಿಂದ ಮಾಹಿತಿ ಎಲ್ಲ ಕೊಡ್ತಿದ್ರು. ಫೋನ್ ಮಾಡಿದಾಗ ಏನ್ ಹೇಳ್ತಿದ್ರು ಸರ್? ಅವ್ರಿಗೆ ಎಲ್ಲಾದ್ರೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತಂತ? ಅವ್ರು ಇರೋ ಜಾಗದಲ್ಲಿ ಎಲ್ಲಾರು ಸೈರನ್ ಬರುವಂತದ್ದು, ಬಾಂಬ್ ಬೀಳುವಂತದ್ದು, ಮಿಸೈಲ್ ದಾಳಿ ಆಗೋದು? ಇವ್ರು ಇದ್ದಿದ್ದು ಹುಮ್ ಸಿಟಿಯಲ್ಲಿ. ಇವ್ರು ಇರೋ ಜಾಗದಾಗ ಏನು ಅಪಾಯ ಇರ್ಲಿಲ್ಲ. ಆದ್ರೂ ದೂರದಿಂದ ಶಬ್ದ ಕೇಳಿಸ್ತಾ ಇದೆ ಸೈರನ್ ಅಂತ ಹೇಳ್ತಿದ್ರು. ಆದ್ರೂ ಎಲ್ಲೋ ಬಿದ್ರು ಸೈರನ್ ಸೌಂಡ್ ಕೇಳಿಸ್ಕೊಂಡು ನಮ್ಗೆ ಭಯ ಆಗ್ತಾ ಇದೆ. ಆದಷ್ಟು ನಾವು ಊರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಮೊದಲ ದಿವಸನೇ ಹೇಳ್ಬಿಟ್ರು ಇವ್ರು. ನಮ್ಗೆ ಜಾಸ್ತಿ ಭಯ ಆಗ್ತಾ ಇದೆ, ನಾವ್ ಇರೋ ಸಿಟಿಯಲ್ಲಿ ಏನ್ ತೊಂದರೆ ಇಲ್ಲ, ಆದ್ರೂ ನಮ್ಗೆ ಭಯ ಆಗ್ತಾ ಇದೆ ಅಂತ ಹೇಳಿದ್ರು ಸರ್. ವೈಫ್ ಮಕ್ಳು ಏನ್ ಹೇಳ್ತಿದ್ರು ಸರ್? ಅವರೆಲ್ಲ ನಮ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ ಸರ್. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂ ಇರೋದಕ್ಕೆ ಇಲ್ಲಿ ಇಡೀ ಪೂರಿ ಫ್ಯಾಮಿಲಿ ಸರ್ 4 ಜನ ಹೋಗಿದ್ರು. 4 ಜನನು ಸೇಫ್ ಆಗಿ ಬರ್ತಾವ್ರೆ. ಇದು 3 ದಿವಸದಿಂದ ಸ್ಪೆಷಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂಬಾಸಿ ಅವರು ಹುಮ್ ಸಿಟಿಯಿಂದ ಮಶದ್ಗೆ ಕರ್ಕೊಂಡೋಗಿ ಅಲ್ಲಿ ಒಳ್ಳೆ ಲಾಡ್ಜಿಂಗ್ ಕೊಟ್ಟು ಒಳ್ಳೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ನಿನ್ನೆಯಿಂದ ಅವರು ಮಶದ್ ಏರ್ಪೋರ್ಟ್ ಇಂದ ದಿಲ್ಲಿಗೆ ಕರ್ಕೊಂಡು ಬಂದ್ರು. ನಾವು ಮೊದಲನೇದು ನಮ್ಮ ಇಂಡಿಯನ್ ಅಂಬಾಸಿ, ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಫುಲ್ ತುಂಬಾ ಹೃದಯದಿಂದ ನಾವು ಧನ್ಯವಾದ ಹೇಳ್ಬೇಕಂತ ಬಯಸ್ತೀವಿ. ಯಾಕಂದ್ರೆ ಅವ್ರ ಶ್ರಮದಿಂದ ಅಂತ ಯುದ್ಧ ಪರಿಸ್ಥಿತಿ ಇರೋ ಜಾಗದಿಂದ ಇವ್ರು ಸೇಫ್ ಆಗಿ ನಮ್ಮ ಇಂಡಿಯಾಗೆ ಬಂದಿದ್ದಾರೆ ಅಂದ್ಬಿಟ್ರೆ, ಇದ್ರದ್ದು ಹಿಂದೆ ಜಾಸ್ತಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂಬಾಸಿ ಅವ್ರದ್ದು ಜಾಸ್ತಿ ಶ್ರಮ ಇದೆ ಸರ್. ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂತ ಬಯಸ್ತೀವಿ. ದಿಲ್ಲಿಯಿಂದ ನಮ್ಮ ಬೆಂಗಳೂರಿಗೆ ಬರೋದಿಕ್ಕೆ ನಮ್ಮ ಗೋರಿಬಿದ್ನೂರ್ MLA ಅವರು KH ಪುಟ್ಟಸ್ವಾಮಿ ಗೌಡ ಅವರು ಜಾಸ್ತಿ ಸಹಾಯ ಮಾಡಿದ್ದಾರೆ. ಅಲ್ಲಿಂದ ಸೇಫ್ ಆಗಿ ಬೆಂಗಳೂರಿಗೆ ಬರೋದಿಕ್ಕೆ ಅವರೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಅವ್ರಿಗೂ ಥ್ಯಾಂಕ್ಸ್ ಹೇಳೋದು ಇದು ಮಾಡ್ತೀವಿ. ಒಂದ್ ಕಡೆ ಸೇಫ್ ಆಗಿ ಬರ್ತಿದ್ದಾರೆ, ಅಲ್ಲಿದ್ದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಒಂಥರ ಭಯ ಆದ್ರೆ ನಿಮ್ಗೆ ಇಲ್ಲಿ ಒಂದೊಂದ್ ತರ ಭಯ. ಏನ್ ಆಗ್ಬಿಡುತ್ತೆ ಪ್ರತಿಕ್ಷಣ ಅಂತ. ನಮ್ಗೆ ಜಾಸ್ತಿ ಭಯ ಇತ್ತು ಸರ್, ಅವ್ರಿಗೆ ಅಷ್ಟು ಭಯ ಇರ್ಲಿಲ್ಲ.
ಅವ್ರಿಗೆ ಗ್ಯಾರಂಟಿ ಇತ್ತು ನಾವು ಇರೋ ಜಾಗದಾಗೆ ನಾವು ಸೇಫ್ ಆಗಿದ್ದೀವಿ ಅಂತ ಅವ್ರಿಗೆ ಗ್ಯಾರಂಟಿ ಇತ್ತು. ಆದ್ರೂ ನಮ್ಗಿಲ್ಲಿ ಭಯ ಇತ್ತು. ಎಲ್ಲಾ ಕಡೆನೂ ಮಿಸೈಲ್ಗಳು ಬೀಳ್ತಾ ಇದೆ, ಬಾಂಬ್ಗಳು ಬೀಳ್ತಾ ಇದೆ, ಇವ್ರು ಇರೋ ಕಡೆನೂ ಎಲ್ಲೋ ಬಾಂಬ್ ಬೀಳ್ತಾ ಇದೆ ಅಂದ್ಬಿಟ್ಟು ನಮಗೂ ಭಯ ಇತ್ತು ಸರ್. ಅವ್ರಿಗೆ ಭಯ ಇರ್ಲಿಲ್ವೇನೋ, ನಮ್ಗಿಲ್ಲಿ ಜಾಸ್ತಿ ಭಯ ಇತ್ತು ಸರ್. ಇವ್ರು ಬರೋವರೆಗೂ ನಮ್ಗೆ ಭಯ ಇತ್ತು ಸರ್. ಈಗ ಎಷ್ಟು ಸಂತೋಷ ಆಗ್ತಿದೆ ಸರ್? ತುಂಬಾ ಸಂತೋಷ ಆಗ್ತಾ ಇದೆ ಸರ್. 5 ದಿವಸದಿಂದ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನಮ್ಮ ಅಪ್ಪ ಅವ್ರು ಯಾರು ಸರಿಯಾಗಿ ಊಟನೇ ಮಾಡಿಲ್ಲ. ಅವರು ಇವಾಗ ಬರ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಸರ್ ವಾಪಸ್ ಬರ್ತೀನಿ ಅಂತ ಅನ್ಕೊಂಡಿದ್ರ ಸರ್? ಯಾಕಂದ್ರೆ ಅಲ್ಲಿ ಹೋಗಾದ್ಮೇಲೆ ಆದಂತ ಪರಿಸ್ಥಿತಿ ಮೇಲೆ. ಸರ್ ಇಲ್ಲ ಸರ್, ನನಗೆ ಯಾವುದಕ್ಕೆ ಗ್ಯಾರಂಟಿ ಇರಲಿಲ್ಲ ಹೋಗ್ತೀನಿ ಅಂತ ಹೇಳಿ. ಯಾಕಂದರೆ ಅಷ್ಟು ನನಗೆ ಭಯ ಇತ್ತು. ಹೋಗ್ತೀನಿ ಅಂತ ಗ್ಯಾರಂಟಿ, ಏರ್ಪೋರ್ಟ್ ಎಲ್ಲ ಬಂದಿತ್ತು, ನಾನು ಹೋಗ್ತೀನಿ ಅಂತ ಗ್ಯಾರಂಟಿನೇ ಇರಲಿಲ್ಲ. ನಾನು ಸರ್ ನೀವು ಒಬ್ಬರೇ ಹೋಗಿರ್ಲಿಲ್ಲ, ಮಗ ಮಗಳು ವೈಫ್ ಎಲ್ಲ ಹೋಗಿದ್ರಿ, ಫ್ಯಾಮಿಲಿ ಪೂರ್ತಿ ಹೋಗಿದ್ರಿ. ಹೋಗಿ ಎಷ್ಟು ದಿನ ಆದ್ಮೇಲೆ ಅಲ್ಲಿ ವಾರ ಈ ತರ ಆಗೋಗಿದ್ದು ಸರ್? 22 ದಿವಸ ಆಯ್ತು ನೀವು ಅಲ್ಲಿ ರೀಚ್ ಆಗಿ. ಹೌದು ಹೌದು, ನಾನು ಅಲ್ಲಿಗೆ ಹೋಗಿದ್ದು ಲಾಸ್ಟ್ ಮಂತ್ 26-27 13ನೇ ತಾರೀಕು ಈ ಥರ ಆಯಿತು. 13ನೇ ತಾರೀಕು ರಾತ್ರಿ ಈ ಥರ ಆಗಿರೋದು. ಅದು ವಾರ ಶುರು ಆಗಿರೋದು 13ನೇ ತಾರೀಕಿಗೆ. ಸರ್ ಅಲ್ಲಿ ವಾರ್ ಡಿಕ್ಲೇರ್ ಆಗ್ತಿದ್ದಂಗೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು? ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಸೈರನ್ ಸೌಂಡ್ಸು, ಬಾಂಬ್ಸ್ಗಳ ಸೌಂಡು, ನಾವು ಪಟಾಕಿ ಹೊಡೆದಾಗಲೇ ಸ್ವಲ್ಪ ಭಯ ಆಗುತ್ತೆ. ಯಾವಾಗ ಸಡನ್ ಆಗಿ ಪಟಾಕಿ ಅಲ್ಲಿ ಅಂತಂತ ದೊಡ್ಡ ಶಬ್ದಗಳಾಗ್ತಿದ್ದಾಗ ಹೇಗಿತ್ತು ಸರ್ ಪರಿಸ್ಥಿತಿ? ಇಲ್ಲ, ನಮ್ಮ ಮುಂದೆ ನನ್ನ ಹತ್ರ ಏನೂ ಆಗಿಲ್ಲ, ಸ್ವಲ್ಪ ದೂರ ಆಗಿರೋದು ಅದು. ಯಾಕಂದರೆ ನಾನು ಸೇಫ್ ಝೋನಲ್ಲಿ ಇದ್ದೀವಿ, ನಾವೆಲ್ಲ ದೂರ ಆಗಿರೋದು. ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಆಗಿದೆ. 5 ಕಿಲೋಮೀಟರ್ಗೂ ಸೌಂಡ್ ಬರ್ತಿತ್ತು. ಸೌಂಡ್ ಅಲ್ಲ, ಮೇಲಿಂದ ಅದು ಇವರು ಇದು ಮಾಡ್ತಾರ, ಡಿಫೆನ್ಸ್ ಮಾಡ್ತಾರಲ್ಲ, ಅದೇ ಇದು ಏನೋ ಲೈಟಿಂಗ್ ತರ ಇದು ಆಗುತ್ತೆ. ಬೆಂಕಿ ತರ ಅದು ಎರಡು ಇದಾಗುತ್ತಲ್ಲ, ಅದು ಇದು ಬರುತ್ತೆ. ಕಣ್ಣಾರೆ ನೋಡ್ತಿದ್ದಾಗ ಏನ್ ಅನ್ಸ್ತಿತ್ತು ಸರ್? ಇಲ್ಲ, ಫಸ್ಟ್ ಏನೋ ಗೊತ್ತಿರ್ಲಿಲ್ಲ ನಮ್ಗೆ ಏನು ಹೆಂಗೆ ಅಂತ ಹೇಳಿ. ಅಲ್ಲಿ ಅವರು ಹೇಳಿದ್ದಕ್ಕೆ ಇನ್ನೂ ಜಾಸ್ತಿ ಭಯ ಆಗಿತ್ತು. ಅಲ್ಲಿ ಬಿಟ್ರೆ ಏನಾಗುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ ಅನ್ನೋ ಅಂಥೇಳಿ ಭಯ ಜಾಸ್ತಿ ಆಗ್ತಿತ್ತು. 2-3 ದಿವಸ ಸ್ವಲ್ಪ ಸೌಂಡ್ ಬಂದ್ರೆ ನನಗೆ ಭಯ ಆಗ್ತಿತ್ತು. ಏನು ಹೆಂಗು ಎಲ್ಲಿ ಏನಾಗಿದೆ ಅಂಥೇಳಿ. ನಿಮ್ಮ ಮಕ್ಕಳು ಮತ್ತೆ ವೈಫ್ ಏನ್ ಹೇಳ್ತಿದ್ರು ಸರ್? ಏನು ಅವರು ಎದೆ ಅಳ್ತಾ ಇದ್ರು, ಏನ್ ಮಾಡೋದು, ಫ್ಲೈಟ್ ಬಂದಿದೆ ಅಲ್ಲ, ಏನ್ ಮಾಡೋದು. ವ್ಯವಸ್ಥೆ ಎಲ್ಲ ಆಗ್ತಿತ್ತ ಸರ್? ಇಲ್ಲ ಆಗ್ತಿದೆ, ಅದೇನು ಟೆನ್ಷನ್ ಇಲ್ಲ. ನಮ್ಮವರು ತಂದು ಹಾಕ್ತಾ ಇದ್ರು, ತಗೊಂಡ್ ಬಂದು ಕೊಡ್ತಾ ಇದ್ರು. ಊಟ ತಿಂಡಿಗೇನು ಟೆನ್ಷನ್ ಇರಲಿಲ್ಲ. ಎಲ್ಲ ಅಲ್ಲಿ ಎಲ್ಲ ಓಪನ್ ಇದೆ, ಅದಕ್ಕೇನು ಟೆನ್ಷನ್ ಇಲ್ಲ. ನಾನು ಏನು ಬೇಕೋ ಅದು ಪರ್ಚೇಸ್ ಮಾಡಿ ಇದು ಮಾಡ್ಬೋದು. ಅದಾದ್ಮೇಲೆ ಸರ್ ಇಲ್ಲಿ ಪೇರೆಂಟ್ಸ್ಗಳು ಗಾಬರಿ ಆಗಿರ್ತಾರೆ. ನಿಮ್ಮ ತಮ್ಮನೂ ಮಾತಾಡ್ತಾ ಹೇಳ್ತಿದ್ರು, ಅಪ್ಪನ ಜೊತೆ, ಅಪ್ಪ ಹಾರ್ಟ್ ಪೇಷಂಟ್, ಅವ್ರ ಹತ್ರ ಏನೂ ಹೇಳ್ತಿರ್ಲಿಲ್ಲ ಅಂತ. ಹೇಗಿತ್ತು ಸರ್ ಇಲ್ಲಿ ನಿಮ್ ತಂದೆ ತಾಯಿ ಜೊತೆ ಮಾತಾಡೋದು, ಪೇರೆಂಟ್ಸ್ ಜೊತೆ ಮಾತಾಡೋದು? 2 ದಿವಸ ನಾವು ಸಂಪದಲ್ಲಿ ಇದ್ದೆ, ನಾವು ನಮ್ದು ಕಾಂಟ್ಯಾಕ್ಟ್ಸ್ ಅಲ್ಲಿ ಇದೆ. 4ನೇ ದಿವಸಕ್ಕೆ ನಮ್ದು ಇದಾಯಿತು, ಏನು ಇಂಟರ್ನೆಟ್ ಕಟ್ಟಾಯ್ತಲ್ಲ, ಆವಾಗ ಏನು ಇದಿರಲಿಲ್ಲ, ಸಂಬಂಧ ಇರಲಿಲ್ಲ. ನಾವು 4-5 ದಿವಸದಿಂದ ನಾವು ಮಾತಾಡೋಕ್ಕೆ ಆಗಿಲ್ಲ. ಫ್ಯಾಮಿಲಿ ಇಲ್ಲಿ ಇದು ಕನೆಕ್ಷನೇ ಕಟ್ಟಾಯಿತು, ಹಂಗಾಯ್ತು. ಹಾಗೆ ಇವರೆಲ್ಲ ಎಷ್ಟು ಗಾಬರಿ ಆಗಿದ್ರು ಸರ್? ಇವಾಗ ಅವ್ರಿಗೆ ನಾನು ಇಷ್ಟು ಟೆನ್ಷನಲ್ಲಿದ್ದೆ, ಏನಿಲ್ಲ ನಾವು ಸೇಫ್ ಇದ್ದೀವಿ ಅಂತ ಹೇಳಿ ನಾವು ಮೆಸೇಜ್ ಹೋಗ್ಬಿಟ್ರೆ ಸಾಕು ಅಂತ ನಾವು ಇದು ಮಾಡ್ತಿದ್ದೆ. 4 days ಕಮ್ಯುನಿಕೇಶನ್ ಇಲ್ಲ ಫ್ಯಾಮಿಲಿ ಜೊತೆಗೆ? ಯಾವುದಕ್ಕೆ ಇರಲಿಲ್ಲ. ಲಾಸ್ಟಲ್ಲಿ ಒಂದು ಫೋನ್ ಡೈರೆಕ್ಟ್ ಕಾಲ್ ಮಾಡಿದ್ದಕ್ಕೆ ಒಂದು 1 ನಿಮಿಷ ಏನೋ ಮಾತಾಗಿದೆ. 1 ಗಂಟೆ ರಾತ್ರಿಗೆ ನಾನು ಹೇಳಿದ್ದೆ ನಮ್ಮ ತಮ್ಮನಿಗೆ ಫೋನ್ ಮಾಡಿ, ಈಗ ಫೋನ್ ಸಿಕ್ತು ನಿಮ್ಮದು, ನಾನು ಹೇಳಿದ್ದೀನಿ, ನಾನು ಸೇಫಲ್ಲಿ ಇದ್ದೀನಿ, ನಮ್ಮ ತಂದೆಯವ್ರಿಗೆ ಅಮ್ಮ ಅವ್ರಿಗೆ ಎಲ್ಲರಿಗೆ ಹೇಳ್ಬಿಡಿ ಅಂತೇಳಿ ಹೇಳಿದ್ದೀನಿ. ಇಲ್ಲ ಅವ್ರು ನಿದ್ದೆ ಇರಲಿಲ್ಲ ಸರ್? ಏನು ನಮಗೆ ಬರೋಲ್ಲ, ಇವ್ರಿಗೆ ಎಲ್ಲಿ ಇದು ಆಗುತ್ತೆ, ನಿದ್ದೆ ಬರುತ್ತೆ. ಏನ್ ಹೇಳ್ತೀರಾ? ಸೇಫ್ ಆಗಿ ರಿಟರ್ನ್ ಆದ್ರಿ, ತಂದೆ ತಾಯಿ ನೋಡಿದ್ರಿ, ಬ್ರದರ್ ಎಲ್ಲ ನೋಡಿದ್ರಿ, ವಾಪಸ್ ಬಂದಿದ ತಕ್ಷಣ ಎಷ್ಟು ಖುಷಿ ಆಗ್ತಾ ಇದೆ, ಭಾಳ ಖುಷಿ ಆಗ್ತಾ ಇದೆ. ಬಟ್ ಇದಕ್ಕಿಂತ ನಾವು ಫಸ್ಟ್ ನಾವು ಥ್ಯಾಂಕ್ಸ್ ನಮ್ಮ ಇಂಡಿಯನ್ ಗೌರ್ಮೆಂಟ್ಸ್ ಅವ್ರಿಗೆ ಹೇಳ್ತೀನಿ. ಹೌದು, ನಮ್ಮ ಇಂಡಿಯನ್ಸ್ ಗೌರ್ಮೆಂಟ್ಗೆ ಇದು ಮಾಡ್ತೀನಿ. ಸೆಕೆಂಡು ನಮ್ಮ ಕರ್ನಾಟಕ ಗೌರ್ಮೆಂಟ್ಸ್ಗೆ ಥ್ಯಾಂಕ್ಸು, ನಮ್ಮ ಪುಟ್ಟಸ್ವಾಮಿ ಗೌಡ ಅವ್ರಿಗೆ ಥ್ಯಾಂಕ್ಸು. ಓಕೆ ಸರ್, ಥ್ಯಾಂಕ್ ಯು. ಹೇಗಿತ್ತು ಅಲ್ಲಿನ ಪರಿಸ್ಥಿತಿ? ನೀವು ಎಷ್ಟು ದಿನ ಆಯ್ತು ಹೋಗಿ? 22 days. 22 days. What was the experience on war field? We were little afraid, but government of India, embassy people there helped us a lot. It really means that they helped us a lot at the difficult time. We thank the government of India, Karnataka, and our beloved MLA Puttaswamy Sahab. उधर रहने का टाइम सायरन का साउंड आ रहा था, बम का साउंड, थोड़ा तो डर गए थे हम लोग. गवर्नमेंट ने हमें हेल्प किया, होटल प्रोवाइड किए गए थे मशहद में, हिम्मत दे रहे थे वो लोग हमें. आपका फैमिली इधर रहता था? फैमिली कैसा? फैमिली मेरे साथ उधर ही था. हाँ,
अभी फैमिली पूरा वापस आया। हाँ, पूरी फैमिली वापस आया, 4 लोग हम वापस आए, मैं, हमारे फादर, मदर और मेरी बहन। कैसा है आपका पापा भी बात कर रहा बहुत मुश्किल होगा, बहुत डर होगा। मुश्किल तो लग रहा था, ट्रस्ट था हमें गॉड के ऊपर और गवर्नमेंट के ऊपर कि वो जल्द से जल्द हमें एवाकुएट करेंगे। गवर्नमेंट ने हमारे साथ दिया है, गवर्नमेंट ने हमारा। इधर आने का बाद दादा को देखा, कैसा फील होगा? बहुत अच्छा लगा, रिश्तेदारों को देख के वापस हम आ गए अपने वतन, बहुत अच्छा लगा। ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಎಷ್ಟು ಭಯ ಆಗ್ತಿತ್ತು ನಿಮ್ಗೆ हम जियारत के लिए गए थे ईरान। कितना दिन उधर गए हम 25 डेज। उधर तो आप जाने का टाइम वार डिक्लेयर हो सकता है वैसे अभी उधर क्या करेगा मुश्किल होगा प्रॉब्लम होगा किधर हम गए थे कुछ दिन, हम उधर रुके, उसके बाद में तेहरान में एक्सप्लोजन स्टार्ट हो गया। उसके बाद में हमें हाँ, हम खुम में थे, उधर सेफ प्लेस था, उधर कुछ भी एक्सप्लोजन्स नहीं हुआ था। उसके बाद में इंडियन एम्बेसी से हमें मशहद लेके गए, उधर भी हमें अच्छी सर्विस दी और उधर से फिर हमें यहाँ तक लेके आए। आप उधर रहने का टाइम सायरन का साउंड बम्स का साउंड आ रहा था जब हम वहाँ पे थे उधर कुछ भी नहीं था, हम सेफ थे, उधर कुछ भी एक्सप्लोजन्स नहीं हुआ। आप इधर फैमिली मुश्किल होगा क्या होगा फैमिली भी टेंशन में रहता क्या बोला उसको सारे नेटवर्क्स कट कर दिए थे, फैमिली से कनेक्शन नहीं हो पा रहा था, तो सारे लोग बहुत परेशान हो रहे थे बिकॉज नेटवर्क कनेक्शन सारा कट हो गया था। फैमिली इंडिया में जो फैमिली मेम्बर्स थे तो उनको कांटेक्ट नहीं हो पा रहा था, तो यहाँ पे वो परेशान थे और वहाँ पे हम परेशान थे। सो आप सेफ्टी से इधर आया आपका फील कैसा है बहुत अच्छा लग रहा है। इंडियन एम्बेसी ने और इंडिया वालों ने हमें बहुत अच्छे से रखा, इवन मशहद में हमें अच्छी होटल में रखा और वहाँ से यहाँ भी हमें सेफली लेके आए। सो वी थैंक इंडियन गवर्नमेंट कि हमें आराम से इधर लेके आए। ಹೇಗೆ ಅನಿಸ್ತು ಅಲ್ಲಿನ ಪರಿಸ್ಥಿತಿ ಎಷ್ಟು ಭಯ ಆಗ್ತಿತ್ತು हम तो 2 साल से उधर पे रहते हैं, तो ऐसा सिचुएशन तो कुछ भी नहीं है। हम तो उधर तो सेफ्टी आराम से थे, लेकिन बहुत इंडिया का गवर्नमेंट का बहुत शुक्रिया अदा करते हैं, बहुत धन्यवाद करते हैं, उन्होंने हमको बहुत हेल्प किया। स्पेशली इंडियन एम्बेसी जो थे, इंडियन एम्बेसी के जो लोग थे उधर बहुत हमको हेल्प किया, जो सेफ्टी जगह 3 दिन से मशहद लेके शहर लेके जाके उधर रहे तक सायरन साउंड आ रहा हो वो मिसाइल का साउंड साउंड आ रहा था, तो परेशानी तो कुछ नहीं थी। हम लोग तो उधर सेफ्टी आराम से थे, हम फैमिली मेंबर नहीं तेहरान में रहते थे हम। तेहरान से फिर इंडियन एम्बेसी की तरफ से फिर मशहद लेके गए, पूरा फैमिली उधर ही करे पूरी फैमिली उधर ही थे हम लोग। 7 मेंबर्स हैं हम, फैमिली के मेंबर्स पूरे तेहरान में ही रहते थे। फकत साउंड आता था, जो एयर डिफेंस वाले जो ये करते थे, तो फकत सायरन का साउंड आता था, फकत इतना ही। सेफ्टी से इंडिया को वापस आने के लिए बहुत मुश्किल होगा नहीं, कुछ मुश्किल तो नहीं हुआ, आराम से हम आगे, कोई मुश्किल कोई दिक्कत तो नहीं हुई हमको। हम लोग तो आराम से scared about that war field no scaring, no nothing. I'm not but your scared. family are scared here No, here scared very स्केयर तो नहीं हुए, इधर फैमिली मेंबर्स तो स्केयर थे, लेकिन हम लोग तो उधर सेफ्टी से थे, कोई स्केयर नहीं हुए हम लोग तो। उधर तो आराम से थे हम लोग, कुछ नहीं प्रॉब्लम तो कुछ नहीं हुआ हमको। सर आप कितना साल से उधर रहे हैं सर 6 साल से उधर रह रहा हूँ मैं वहाँ पे। उधर काम कर रहा हो सर मेरी खुद की कंपनी है, हम लोग वहाँ पे बिजनेस करते हैं वहाँ पे। पूरा फैमिली उधर है सर पूरी फैमिली वहीं पे रहती है मेरी। आप कर्नाटक से मैं कर्नाटक गोरुबिदनूर तालुक से हूँ मैं। हाँ इतना साल में वैसा क्या भी वार गया भी नहीं सेफेस्ट कंट्री है वहाँ पे। अभी रिसेंटली ये जो इशू हुआ है, लेकिन ईरान सेफ है, कोई इशू नहीं था। हम लोग उतने साल से रह रहे हैं, कोई इशू नहीं है। अभी वार डिक्लेयर होगा के बाद कैसा पोजीशन आपका, लोग डर गया कैसा होगा? नहीं कोई नहीं, उधर लोकल भी ईरानी लोग डर नहीं, सब नॉर्मल है वहाँ पर, सब मार्केट ओपन है, हमारा ऑफिस भी ओपन है, कोई इशू नहीं, क्योंकि फैमिली वाले इधर रिश्तेदार परेशान इसलिए हम लोग आए, नहीं तो उधर कुछ नहीं, सब नॉर्मल है, कोई टेंशन अब आप सेफ्टी से उधर रहता नहीं। बट इधर आपका फैमिली बहुत मुश्किल होगा, डर गया क्या क्या बोला आपका फैमिली से? फैमिली वाले मीडिया देख के बोल रहे थे कि आप अर्जेंट जल्दी आ जाओ, लेकिन हम लोग वहाँ आराम से थे, कोई इशू नहीं, वहाँ पे सब नॉर्मल था, कोई उतना ये नहीं था, बस हम लोग को पता ही नहीं चला। वार फील्ड का बहुत दूर आप लोग रहते ना? नहीं, हम लोग जो वार तो यहाँ से ऐसा वार लोकल वार नहीं है ना, ये तो भाई एयर वार है, तो उसमें क्या है, इधर मिसाइल हुई है, उधर उनको डालता है, और वो लोग भी ईरान अटैक करता है, तो ईरान का भी डिफेंस सिस्टम भी है, वो लोग भी अटैक करते हैं। जी जी, तो वो दोनों जी जी, तो हाँ, तो वार का उतना लोकल लैंड वार नहीं है ना, तो ये भाई एयर वार है, तो उतना हम लोग को पता ही नहीं चला उतना। जी ಓಕೆ ಸರ್ ಥ್ಯಾಂಕ್ ಇದಿಷ್ಟು ಇರಾನ್ ನಲ್ಲಿ ವಾಸವಾಗಿ 6 ವರ್ಷದಿಂದ ಇದ್ದವರು ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ.
ಬಟ್ ಇಲ್ಲಿದ್ದವ್ರು ಎದುರ್ಕೊತಿದ್ರು ನಾವು ಸೇಫ್ ಆಗಿ ಬಂದಿದೀವಿ ಅಂತ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.